ಮಂಗಳೂರು ದೇಶದ ಮುಂದಿನ ಐಟಿ ಕೇಂದ್ರ ಆಗಲಿದೆಯಾ? ತುಳುನಾಡಿನ ಪ್ರಮುಖ ನಗರ ಆಗಲಿದೆಯಾ ನೂತನ ಇಂಟರ್ನ್ಯಾಷನಲ್ ಐಟಿ ಹಬ್? ಮಂಗಳೂರಿಗೆ ಬರಲಿವೆಯಾ ದಿಗ್ಗಜ ಐಟಿ ಕಂಪನಿಗಳು? ಜಗತ್ತಿನ ಹೊಸ ಸಿಲಿಕಾನ್ ಬೀಚ್ ಆಗಲಿದೆಯಾ ಮಂಗಳೂರು? ಮಂಗಳೂರು ಭಾರತದ ಮುಂದಿನ ಸ್ಟಾರ್ಟ್ಅಪ್ ಮತ್ತು ಇನೋವೇಷನ್ ಕೇಂದ್ರವಾಗಲಿದೆ ಅಂತ ಉದ್ಯಮಿ ಮೋಹನ್ ದಾಸ್ ಪೈ ಹೇಳಿದ್ದಾರೆ. ಇನ್ಫೋಸಿಸ್ನ ಮಾಜಿ ಸಿಎಫ್ಒ ಆರಿನ್ ಕ್ಯಾಪಿಟಲ್ನ ಅಧ್ಯಕ್ಷರಾಗಿರುವ ಮೋಹನ್ ದಾಸ್ ಪೈ ಎನ್ಡಿಟಿವಿ ಜೊತೆಗಿನ ಮಾತುಕತೆ ವೇಳೆ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮತ್ತು ಮಂಗಳೂರನ್ನ ಹೋಲಿಸುವ ಹಾಗಿಲ್ಲ ಅಂತಾನೂ ಅವರು ಹೇಳಿದ್ದಾರೆ. ಬೆಂಗಳೂರಿನ ಜನಸಂಖ್ಯೆ ಸುಮಾರು 1.4 ಕೋಟಿ. ಬೆಂಗಳೂರಿನಲ್ಲಿ 25 ಲಕ್ಷ ತಂತ್ರಜ್ಞರು, 20,000 ಸ್ಟಾರ್ಟ್ಅಪ್ಗಳು ಸೇರಿದಂತೆ 67,000 ಐಟಿ ಕಂಪನಿಗಳು, 52 ಯೂನಿಕಾರ್ನ್ಗಳಿವೆ. ಸುಮಾರು $130 ಬಿಲಿಯನ್ ರಫ್ತುಗಳನ್ನು ಹೊಂದಿದೆ. ಇದರಲ್ಲಿ $90 ಬಿಲಿಯನ್ ಸಾಫ್ಟ್ವೇರ್ ರಫ್ತು ಸೇರಿದೆ. ಇದು ಭಾರತದಲ್ಲಿ ಅತಿ ದೊಡ್ಡದು, ವಿಶ್ವದ ಅಗ್ರ 3 ಸ್ಥಳಗಳಲ್ಲಿ ಒಂದಾಗಿದೆ ಅಂತ ಬೆಂಗಳೂರಿನ ಹೆಚ್ಚುಗಾರಿಕೆಯನ್ನ ಮೋಹನ್ ದಾಸ್ ಪೈ ವಿವರಿಸಿದ್ದಾರೆ. ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆಯೂ ಗಮನ ಸೆಳೆದಿರುವ ಅವರು ದುರಾಡಳಿತ, ಹೂಡಿಕೆಯ ಕೊರತೆ, ಸರ್ಕಾರದ ಕಾಳಜಿಯ ಕೊರತೆ ಇತ್ಯಾದಿಗಳು ಬಹಳ ದೊಡ್ಡದಾಗಿವೆ ಅಂತ ಟೀಕಿಸಿದ್ದಾರೆ. ಮಂಗಳೂರು ಸುಮಾರು 13 ಲಕ್ಷ ಜನರಿರುವ ಒಂದು ಸಣ್ಣ ನಗರ. ಅನೇಕ ಜನ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸೋಕೆ, ಸಾಫ್ಟ್ವೇರ್ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸೋಕೆ ಮತ್ತು ದೊಡ್ಡ ನಗರಗಳಿಗೆ ಪರ್ಯಾಯ ಸ್ಥಳವಾಗಿ ಕೆಲಸ ಮಾಡೋಕೆ ಸಣ್ಣ ನಗರಗಳಿಗೆ ಹೋಗೋಕೆ ಬಯಸ್ತಾರೆ. ಅವರಿಗೆ ಉತ್ತಮ ಗುಣಮಟ್ಟದ ಜೀವನ ಬೇಕಿರತ್ತೆ. ಹಾಗೆ ಆಯ್ಕೆ ಮಾಡುವ ಜನರಿಗೆ ಮಂಗಳೂರು ಉತ್ತಮ ಸ್ಥಳವಾಗಿದೆ ಅಂತ ಹೇಳಿದ್ದಾರೆ. ಮಂಗಳೂರು ಉತ್ತಮ ಶಾಲೆಗಳು, ಸಾಮಾಜಿಕ ಮೂಲಸೌಕರ್ಯ ಹೊಂದಿದೆ. ಉತ್ತಮ ಗುಣಮಟ್ಟದ ಜೀವನ, ಉತ್ತಮ ಗುಣಮಟ್ಟದ ಕೈಗೆಟುಕುವ ವಸತಿ ಹೊಂದಿದೆ. ಅನೇಕ ಉತ್ತಮ ರೆಸ್ಟೋರೆಂಟ್ಗಳು, ಮನೋರಂಜನೆ ಇತ್ಯಾದಿಗಳನ್ನ ಹೊಂದಿದೆ. ಮಕ್ಕಳನ್ನ ಬೆಳೆಸೋಕೆ ಒಳ್ಳೆಯದು. ಆದ್ರಿಂದ ಜನ ತಮ್ಮ ಕಂಪನಿಗಳನ್ನ ಪ್ರಾರಂಭಿಸೋಕೆ ಮತ್ತು ತಮ್ಮ ಕಂಪನಿಗಳನ್ನ ಬೆಳೆಸೋಕೆ ಪರ್ಯಾಯವಾಗಿ ನೋಡಬಹುದಾದ ಸ್ಥಳವಾಗಿದೆ ಅಂತ ಹೇಳಿದ್ದಾರೆ. ಸ್ಥಳೀಯ ನಾಯಕತ್ವದ ಕೊರತೆಯಿಂದಾಗಿ ಮಂಗಳೂರು ಇಷ್ಟು ವರ್ಷಗಳ ಕಾಲ ಬೆಳೀಲಿಲ್ಲ. ಯಾಕಂದ್ರೆ ಸ್ಥಳೀಯ ಜನ ನಾಯಕತ್ವ ಒದಗಿಸದ ಹೊರತು ಸುಧಾರಿಸೋದಿಲ್ಲ. ರಾಜ್ಯ ಸರ್ಕಾರ ಕಳೆದ ಹಲವು ವರ್ಷಗಳಿಂದ ಹೆಚ್ಚಿನದನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮಂಗಳೂರು ನಿಜವಾಗಿಯೂ ಅಸಾಧಾರಣ ನಗರವಾಗಿದೆ. ಇದು ಹೆಚ್ಚು ಮಧ್ಯಮ ವರ್ಗದ ಜನರ ನಗರ. ಜನ ಬಹಳ ಸ್ನೇಹಪರರು, ಉತ್ತಮ ತಂತ್ರಜ್ಞರ ಗುಂಪಿದೆ. ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ಸಾಕಷ್ಟು ಹಣಕ್ಕೆ ಸುಮಾರು 3 ಅಥವಾ 4 ಸ್ವಾಧೀನಗಳು ನಡೆದಿದೆ ಅಂತ ಹೇಳಿದ್ದಾರೆ. ಕರ್ನಾಟಕವನ್ನ ಬೇರೆ ಯಾವುದೇ ರಾಜ್ಯದೊಂದಿಗೆ ಹೋಲಿಸಬಾರದು. ಕರ್ನಾಟಕ 23-24ರಲ್ಲಿ 2,34,000 ಕೋಟಿ ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ ಪಾಲು ನೀಡಿತು. ತಮಿಳುನಾಡಿಂದು 1,30,000 ಕೋಟಿ ಮತ್ತು ಗುಜರಾತ್ 95,000 ಕೋಟಿ. ಭಾರತದ ಅತ್ಯಂತ ಶ್ರೀಮಂತ ನಗರವಾಗಿರುವ ಬೆಂಗಳೂರು ಕಡಿಮೆ ಹೂಡಿಕೆ ಮತ್ತು ಕೆಟ್ಟ ಆಡಳಿತ, ಹೆಚ್ಚಿನ ಭ್ರಷ್ಟಾಚಾರದಿಂದ ಬಳಲ್ತಿದೆ ಅಂತ ಅವರು ಹೇಳಿದ್ದಾರೆ. ಭಾರತದಾದ್ಯಂತ ನಮಗೆ ನಗರ ಆಡಳಿತ ನೀತಿ ಬೇಕು. ಪ್ರತಿ ನಗರದಲ್ಲಿ ಪೂರ್ಣ ಸಮಯದ ಮೇಯರ್ ಇರುವ ಕಾನೂನು ನಮಗೆ ಬೇಕು. ನಮಗೆ ಬೇಕಾಗಿರೋದು ಮೂಲಸೌಕರ್ಯ ಅಂತ ಹೇಳಿದ್ದಾರೆ. ಹಳ್ಳಿಗಳಿಗಿಂತ ಹೆಚ್ಚಿನ ಜನ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ. ಅದಕ್ಕಾಗಿಯೇ ಈ ಸುಧಾರಣೆಗಳು ಮುಖ್ಯವಾಗಿದೆ ಮತ್ತು ನಗರೀಕರಣವೇ ಭಾರತದ ಭವಿಷ್ಯಕ್ಕೆ ಮಾರ್ಗವಾಗಿದೆ. ನಗರೀಕರಣ ಮಂಗಳೂರಿನಂತಹ ಸಣ್ಣ ನಗರಗಳ ಮೇಲೆ ಕೇಂದ್ರೀಕರಿಸಬೇಕು. ಅದು ಉತ್ತಮ ಗುಣಮಟ್ಟದ ಜೀವನವನ್ನ ನೀಡುತ್ತೆ ಅಂತ ಹೇಳಿದ್ದಾರೆ. ಇದೇ ಮಾತುಕತೆಯಲ್ಲಿ ಮಾತನಾಡಿದ ರೋಬೋಸಾಫ್ಟ್ ಟೆಕ್ನಾಲಜೀಸ್ನ ಸಂಸ್ಥಾಪಕ ಮಂಗಳೂರಿನ ರೋಹಿತ್ ಭಟ್, ಮಂಗಳೂರಿನಲ್ಲಿ ವಿಮಾನ ನಿಲ್ದಾಣ, ರೈಲು ನಿಲ್ದಾಣ, ಬೀಚ್ ಹೀಗೆ ಯಾವುದೇ ಸ್ಥಳಗಳಿಗೆ 15 ನಿಮಿಷದಲ್ಲಿ ಹೋಗಬಹುದು. ಪ್ರಯಾಣದ ಸಮಯ ಬಹಳ ಉಳಿಯುತ್ತೆ ಅಂತ ಹೇಳಿದ್ದಾರೆ. ಪ್ರತಿ ವರ್ಷ 15,000ಕ್ಕೂ ಹೆಚ್ಚು ಎಂಜಿನಿಯರ್ಗಳು, 40,000ಕ್ಕೂ ಹೆಚ್ಚು ಪದವೀಧರರು ಹೊರಬರ್ತಾರೆ. ಇದು ಯಾವಾಗಲೂ ಒಂದು ಉದ್ಯಮಶೀಲ ಸ್ಥಳವಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.